ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಹಾರ್ಡ್ವೇರ್ ಅಂಗಡಿಯಲ್ಲಿ ಬೆಂಕಿ ಹೊತ್ಕೊಂಡು ಅಂಗಡಿ ಸಂಪೂರ್ಣವಾಗಿ ಧಗಧಗಿಸಿದೆ. ಬೆಂಗಳೂರಿನಲ್ಲಿರುವಂತಹ ಹಾರ್ಡ್ವೇರ್ ಶಾಪ್ನಲ್ಲಿ ಒಂದು ಅವಘಡ ಸಂಭವಿಸಿರುವಂಥದ್ದು. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಹಲಸೂರಿಗೆ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಿನ ಹಲಸೂರಿಗೆ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲಿ ಬೆಂಕಿ ಹೊತ್ಕೊಂಡಿದೆ. ಆ ಭಾಗ ಇದೆಯಲ್ಲ, ಅದೊಂದು ರೀತಿಯಾಗಿ ಕಾಂಪ್ಯಾಕ್ಟ್ ಅಂತ ಏನು ಹೇಳ್ತೀವಿ, ತುಂಬ ಚಿಕ್ಕ ಚಿಕ್ಕ ರಸ್ತೆಗಳು ಗಲ್ಲಿಗಳಿರುವಂಥ ಪ್ರದೇಶ. ಹೀಗಾಗಿ ಅಲ್ಲಿ ಈ ರೀತಿಯಾದಂಥ ದೊಡ್ಡ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಆ ವಾಹನ ಸಮೇತ ಅಲ್ಲಿ ತಲುಪಲಿಕ್ಕೆ ತುಂಬ ಕಷ್ಟವಾಗುತ್ತೆ. ತುಂಬ ನ್ಯಾರೋ ಸ್ಪೇಸ್ ಇರುವಂಥ ಜಾಗ. ಸೊ ಈಗ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹಾರ್ಡ್ವೇರ್ ಅಂಗಡಿಯಲ್ಲಿ ಹೊತ್ಕೊಂಡಂಥ ಬೆಂಕಿಯನ್ನು ನಂದಿಸಲಿಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಗಮನಿಸ್ಬೋದು ಯಾವ ರೀತಿಯಾದಂಥ ಒಂದು ಚಿಕ್ಕ ಪ್ರದೇಶ ಅದು ಅಂತ ನೋಡಿ. ಆ ಓಣಿಯಲ್ಲಿ ಒಬ್ಬರು ಒಂದು ಕಡೆಯಿಂದ ಹೋದರೆ ಆ ಕಡೆಯಿಂದ ಮತ್ತೊಬ್ಬರು ಬರಲಿಕ್ಕೆ ಜಾಗ ಇಲ್ಲ. ಅಷ್ಟು ಚಿಕ್ಕ ಕಿರಿದಾದಂಥ ರಸ್ತೆಗಳು ಹಾಗೂ ಪ್ರದೇಶವನ್ನು ಹೊಂದಿರುವಂಥ ಏರಿಯಾ ಅದು ಕುಂಬಾರಪೇಟೆ. ಸೊ ಇಲ್ಲಿರುವಂಥ ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥ ಶಂಕೆಯನ್ನು ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಅಲ್ಲಿನ ಪೊಲೀಸರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟೇ ಕೂಲಂಕಷ ತನಿಖೆ ಆಗಬೇಕು ಇದರ ಬೆಂಕಿಯ ಅವಘಡಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವಲ್ಲಿ ಜೊತೆಗೆ ಅದನ್ನು ತಹಬದಿಗೆ ತರುವಂಥ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಆ ಪ್ರದೇಶಕ್ಕೆ ಅಂದರೆ ಆ ಬಿಲ್ಡಿಂಗ್ನ ಒಳಗಡೆ ಅಷ್ಟು ಪ್ರಮಾಣದ ಒಂದು ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಏಕಾಏಕಿ ಅಷ್ಟು ಜನ ಅಗ್ನಿಶಾಮಕ ದಳದ ಸಿಬ್ಬಂದಿ ಒಳ ಹೋಗ್ಲಿಕ್ಕೂ ಜಾಗ ಇಲ್ಲದೆ ಇರುವಂಥ ಪ್ರದೇಶ ಅದು. ಹೀಗಾಗಿ ಹೊರಗಡೆಯಿಂದಾನೇ ಆ ಬೆಂಕಿಯನ್ನು ನಂದಿಸುವಂಥ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಮಗದೊಂದು ಕಡೆಯಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ಗಳನ್ನ ತಮ್ಮ ಬೆನ್ನ ಮೇಲೆ ಹೊತ್ಕೊಂಡು ಆ ಪ್ರದೇಶಕ್ಕೆ ಅಂದರೆ ಆ ಅಂಗಡಿಯ ಒಳಕ್ಕೆ ಹೋಗಿ ನಂದಿಸುವಂಥ ಕೆಲಸದಲ್ಲಿ ಕೂಡ ಅವರು ನಿರತರಾಗಿದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹಲಸೂರಿಗೆ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯ ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ ಇವತ್ತು ಬೆಳಗ್ಗೆನೆ ಬೆಂಕಿ ಅವಘಡ ಸಂಭವಿಸಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಲೈವ್ನಲ್ಲಿ ಆ ಒಂದು ಘಟನಾ ಸ್ಥಳದಿಂದಾನೇ ಜಾಯಿನ್ ಆಗ್ತಾ ಇದ್ದಾರೆ. ಸವಿತಾ, ಈಗ ಯಾವ ರೀತಿಯಾಗಿ ಒಂದು ಆಪರೇಷನ್ ನಡೀತಾ ಇದೆ ಅಂಡ್ ಬೆಂಕಿಯನ್ನು ತಹಬದಿಗೆ ತರುವಂಥ ನಿಟ್ಟಿನಲ್ಲಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಕ್ಸಸ್ ಆಗಿದ್ರಾ ಅಂತ? ರಾಹುಲ್, ನಗರಪೇಟೆ ಅಂದ್ರೆ ಕುಂಬಾರಪೇಟೆಗೆ ಹೊಂದಿಕೊಂಡಿರುವಂತಹ ಏರಿಯಾ ದೃಶ್ಯದಲ್ಲಿ ನೋಡಬಹುದು. ಹಾರ್ಡ್ವೇರ್ ಶಾಪ್ ಒಂದರಲ್ಲಿ ಸಣ್ಣದಾಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಬೆಂಕಿ ಅವಘಡ ಶುರುವಾಗಿದೆ ಅಂತ ಶಂಕಿಸಲಾಗ್ತಿದೆ. ದೃಶ್ಯದಲ್ಲಿ ನೋಡಬಹುದು, ಮೊದಲು ಒಂದು ಹಾರ್ಡ್ವೇರ್ ಶಾಪ್ ಅಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಅದಾದ ಬಳಿಕ ಅಕ್ಕಪಕ್ಕದ ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ಈ ಒಂದು ಬೆಂಕಿ ತನ್ನ ವ್ಯಾಪ್ತಿಯನ್ನ ಹೆಚ್ಚು ಮಾಡಿದೆ. ದೃಶ್ಯದಲ್ಲಿ ನೋಡಬಹುದು ಬೆಂಕಿಯ ಪ್ರಖರತೆ ಮತ್ತೆ ದಟ್ಟವಾದ ಹೊಗೆ ಯಾವ ರೀತಿ ಹೆಚ್ಚಾಗ್ತಿದೆ ಅಂತ. ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗೆ ಒಂದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಇಕ್ಕಟ್ಟಾದ ಜಾಗ, ವೆಹಿಕಲ್ ಬರಲ್ಲ, ಜೊತೆಗೆ ಅಕ್ಕಪಕ್ಕದಲ್ಲಿ ಹಾರ್ಡ್ವೇರ್ ಶಾಪ್ ಮತ್ತು ಒಂದಿಷ್ಟು ಶಾಪ್ಗಳು ಇರೋ ಕಾರಣದಿಂದಾಗಿ ಬೇಗದ ಬೆಂಕಿ ತನ್ನ ವ್ಯಾಪ್ತಿಯನ್ನ ಹೆಚ್ಚು ಮಾಡ್ತಾ ಇದೆ. ದೃಶ್ಯದಲ್ಲಿ ನೋಡಬಹುದು, ಕೇವಲ 15 ನಿಮಿಷದಲ್ಲಿ ನಾವು ಈ ಬೆಂಕಿಯನ್ನ ನಂದಿಸ್ತೀವಿ ಅಂತ ಹೇಳಿದಂತಹ ಸಿಬ್ಬಂದಿಗಳಿಗೆ ದೊಡ್ಡ ಟಾಸ್ಕ್ ಆಗಿದೆ. 20 ನಿಮಿಷದಿಂದ ಸತತ ಪ್ರಯತ್ನ ಮಾಡಿದ್ರು ಈ ಒಂದು ಬೆಂಕಿ ನಂದಿಸೋಕೆ ಆಗ್ತಿಲ್ಲ. ಅಲ್ಲಿ ನೋಡ್ಬೋದು ಆ ಭಾಗದಲ್ಲಿ ಯಾವ ರೀತಿಯಾಗಿ ಬೆಂಕಿ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತ. ಜೊತೆಗೆ 9 ಗಂಟೆಗೆ ಒಂದು ಹಾರ್ಡ್ವೇರ್ ಶಾಪಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡಂತಹ ಕಿಡಿ ಶಾರ್ಟ್ ಸರ್ಕ್ಯೂಟಿಂದ ಈ ಒಂದು ಅವಘಡ ಆಗಿದೆ ಅಂತ ಶಂಕಿಸಲಾಗ್ತಿದೆ. 9 ಗಂಟೆಯಿಂದ ಇಲ್ಲಿವರೆಗೂ ನಿರಂತರವಾಗಿ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸವಾಲಿನ ಕೆಲಸ, ಯಾಕಂದರೆ ಬೆಂಕಿ ನೋಡ್ಬೋದು ಯಾವ ರೀತಿ ದಟ್ಟ ಹೊಗೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಬೆಂಕಿ ನಂದಿಸಲು ಇನ್ನಿಲ್ಲದ ಕಸರತ್ತನ್ನು ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಘಟನಾ ಸ್ಥಳಕ್ಕೆ ಹಲಸೂರು ಪೊಲೀಸರು ಸೇರಿದಂತೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಬಂದಿದ್ದಾರೆ. ಕಳೆದ 25 ನಿಮಿಷಗಳಿಂದ ಅಂದರೆ ಬೆಂಕಿ ಇನ್ನೇನು ಕಂಟ್ರೋಲ್ ಸಿಗುತ್ತೆ ಅನ್ನೋ ಹೊತ್ತಲ್ಲೇ ಬೆಂಕಿಯ ಪ್ರಖರತೆ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ನೇರವಾಗಿ ನೋಡಬಹುದು. ಈಗಷ್ಟೇ ನಂದಿ ಅಂದರೆ ಬೆಂಕಿ ಎಲ್ಲ ಕಂಟ್ರೋಲ್ ಬಂತು ಅನ್ನೋ ಹೊತ್ತಲ್ಲೇ ಮತ್ತೆ ಹೆಚ್ಚಾಗ್ತಿದೆ.
ಅಕ್ಕಪಕ್ಕದಲ್ಲಿ ಶಾಪ್ ಇರೋ ಕಾರಣದಿಂದಾಗಿ ಮತ್ತೆ ಪಕ್ಕದ ಎಕ್ಸಾಕ್ಟ್ಲಿ ಶಾಪ್ ಸವಿತಾ, ಈಗ ಆ ಒಂದು ಪ್ರದೇಶ ಇದೆಯಲ್ಲ, ಅದು ಒಂದು ರೀತಿಯಾಗಿ ಕಿರಿದಾದಂತಹ ಪ್ರದೇಶ. ಆ ಓಣಿ ಗಲ್ಲಿಗಳಲ್ಲಿ ಒಂದು ಗಾಡಿ ಹೋದಂತಹ ಸಂದರ್ಭದಲ್ಲಿ ಮತ್ತೊಂದು ಬದಿಯಿಂದ ಗಾಡಿ ಬರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಕಿರಿದಾದಂತಹ ಪ್ರದೇಶದಲ್ಲಿ ಈ ರೀತಿಯಾದಂತಹ ಭಾರಿ ಅವಘಡ ಸಂಭವಿಸಿದ್ರೆ ಅಕ್ಕಪಕ್ಕದ ಅಂಗಡಿಗಳಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಿಲ್ವಾ ಅಂತ. ರಾಹುಲ್, ಆಗ್ಲೇ ನಾನು ಹೇಳ್ತಾ ಇರುವ ಹಾಗೆ ಅಗ್ನಿಶಾಮಕ ಇಲಾಖೆಗೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಕಿರಿದಾದ ಜಾಗ, ಇಕ್ಕಟ್ಟಾದ ಜಾಗ, ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಒಂದು ಏರಿಯಾ ಇದು. ಟೂ ವೀಲರಲ್ಲಿ ಬರಬೇಕಾದ್ರೆ ಯಾವ ರೀತಿಯಾಗಿ ಇನ್ನಿಲ್ಲದ ಕಸರತ್ತು ಮಾಡ್ತಾರೆ. ಈ ಒಂದು ರೋಡ್ ಕ್ರಾಸ್ ಆದರೆ ಹೋದ್ರೆ ಸಾಕು ಅನ್ನೋ ಹೊತ್ತಲ್ಲಿ ಅಕ್ಕಪಕ್ಕದಲ್ಲೇ ಶಾಪ್ ಇದ್ದಾವೆ. ಅದರಲ್ಲೂ ನೋಡ್ಬೋದು ಯಾವ ರೀತಿಯಾಗಿ ಮೈಕ್ರೋ ಮಾರ್ಕೆಟಿಂಗ್ ಅಂದರೆ ಎಲೆಕ್ಟ್ರಿಕ್ ವಸ್ತುಗಳು ಇರುವಂತಹದ್ದೇ ಏರಿಯಾ ಇದು. ಎಲೆಕ್ಟ್ರಿಕ್ ವಸ್ತುಗಳನ್ನು ಮಾರಾಟ ಮಾಡುವಂತಹ ಏರಿಯಾ, ಅಂಗಡಿ ಮುಗ್ಗಟ್ಟುಗಳು ಅಕ್ಕಪಕ್ಕದಲ್ಲೇ ಇದ್ದಾವೆ. ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಹೆಚ್ಚು ಮಾಡ್ತಾ ಇದೆ. ಜೊತೆಗೆ ಅಗ್ನಿಶಾಮಕ ಇಲಾಖೆಗೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಈ ಬೆಂಕಿನ ಕಂಟ್ರೋಲ್ ಮಾಡೋದು. ಕಳೆದ 15 ನಿಮಿಷದಲ್ಲಿ ನಾವು ಕಂಟ್ರೋಲ್ ತರ್ತೀವಿ ಅಂತ ಹೇಳಿದ್ರು, 25 ನಿಮಿಷ ಆದ್ರೂ ಬೆಂಕಿಯ ಪ್ರಖರತೆ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಒಂದು ಕಡೆ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಅಕ್ಕಪಕ್ಕದ ಅಂಗಡಿ ಮುಗ್ಗಟ್ಟುಗಳ ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ವಸ್ತುಗಳನ್ನು ತಗೊಂಡು ಬೇರೆಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದರೆ ಸಿಕ್ಕಂತಹ ಕಡಿಮೆ ಟೈಮ್ನಲ್ಲಿ ಇರುವಂತಹ ವಸ್ತುಗಳನ್ನು ಕಾಪಾಡಿಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿ ಇಲ್ಲಿಯ ವ್ಯಾಪಾರಸ್ಥರಿಗೆ ನಿರ್ಮಾಣವಾಗಿದೆ. ರಾಹುಲ್, ಈಗ ಮೇಲ್ನೋಟಕ್ಕೆ ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆಯಲ್ಲ ಸವಿತಾ, ಎಕ್ಸಾಕ್ಟ್ ಆಗಿ ಅದೇ ಆಗಿದೆಯಾ ಏನು ಅಂತ ಅದನ್ನ ಖಚಿತಪಡಿಸಿದ್ರ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು? ರಾಹುಲ್, ಈ ಒಂದು ಅಗ್ನಿ ಅವಘಡಕ್ಕೆ ಪ್ರಮುಖವಾಗಿ ಹಾರ್ಡ್ವೇರ್ ಶಾಪ್ ಆಗಿರೋದ್ರಿಂದ ಸಣ್ಣದಾದ ಶಾರ್ಟ್ ಸರ್ಕ್ಯೂಟೇ ಕಾರಣ ಅಂತ ಶಂಕಿಸಲಾಗ್ತಿದೆ. ಅಂದರೆ ಬಹುತೇಕ ಹಾರ್ಡ್ವೇರ್ ಶಾಪ್ ಆಗಿರೋದ್ರಿಂದ ಈ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಆರಂಭದಲ್ಲಿ ಸಣ್ಣದಾಗಿ ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಹಾರ್ಡ್ವೇರ್ ಶಾಪ್ ಆಗಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ಇರ್ತವೆ, ಎಲೆಕ್ಟ್ರಿಕ್ ವಸ್ತುಗಳು ಇರ್ತವೆ. ಸೊ ಅದಾದ ಕಾರಣದಿಂದ ಬೆಂಕಿ ಏನಾದರೂ ತಗಲ್ಕೊಂಡ್ರೆ ಅದನ್ನ ಕಂಟ್ರೋಲ್ ತರೋದು ಇನ್ನಿಲ್ಲದ ಕಸರತ್ತು ಮಾಡಬೇಕಾಗುತ್ತೆ. ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಆರಂಭದಲ್ಲಿ ತೋರಿಸಿದ್ದೆ ನಿಮಗೆ ಈ ದೃಶ್ಯನ, ನೀವು ಕೂಡ ನೋಡಿದ್ರಿ. ಈಗ ಬೆಂಕಿ ಪ್ರಖರತೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತ ಪಕ್ಕದ ಅಂಗಡಿ ಮುಗ್ಗಟ್ಟುಗಳಿಗೂ ತಗುಲುವಂತಹ ಆತಂಕ ಇದೆ. ಜೊತೆಗೆ ಈ ಬೆಂಕಿಯನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಒಂದು ದೊಡ್ಡ ಟಾಸ್ಕ್ ಕೆಲಸನೇ ಅಂತ ಹೇಳ್ಬೋದು. ಕೆಳಭಾಗದಲ್ಲಿಯೂ ಕೂಡ ಬೆಂಕಿಯ ಬರುವಂತಹ ಸಾಧ್ಯತೆ ಇದೆ ಅಂತ ಆತಂಕ ಕೂಡ ವ್ಯಕ್ತವಾಗ್ತಿದೆ. ಈ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಆಕ್ಸಿಜನ್ ಹಾಕೊಂಡು ಒಳಭಾಗದಲ್ಲಿ ಹೋಗಿ ಬೆಂಕಿಯನ್ನು ನಂದಿಸೋಕ್ಕೆ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲೇ ನೋಡಬಹುದು. ಬಹುತೇಕ ಒಂದು ಆತಂಕ ಏನಂದರೆ ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ಶಾಪ್ ಇದ್ದಾವೆ, ಇಕ್ಕಟ್ಟಾದ ಜಾಗದಲ್ಲಿ ಹಾರ್ಡ್ವೇರ್ ಶಾಪ್ಗಳಾಗಿರೋದ್ರಿಂದ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ಇರುತ್ತೆ. ಸಣ್ಣದಾದ ಬೆಂಕಿ ಕಾಣಿಸ್ಕೊಂಡ್ರೂ ಅದು ಬೇಗ ತಗುಲುವಂತಹ ಆತಂಕ ಕೂಡ ಇರುತ್ತೆ. ಜೊತೆಗೆ ಈ ಒಂದು ಬೆಂಕಿನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ದೊಡ್ಡ ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು. ರಾಹುಲ್, ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಮೇಲ್ನೋಟಕ್ಕೆ ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾನೇ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥ ಶಂಕೆಯನ್ನು ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ನಿಖರವಾದಂಥ ಮಾಹಿತಿ ಏನು ಅಥವಾ ಕಾರಣ ಏನು ಈ ಬೆಂಕಿ ಹೊತ್ಕೊಳ್ಳಿಕ್ಕೆ ಇನ್ನಷ್ಟೇ ತನಿಖೆಯ ನಂತರ ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಅಥವಾ ಮೇಲ್ನೋಟಕ್ಕೆ ಶಂಕಿಸ್ತಾ ಇರೋ ರೀತಿಯಲ್ಲೇ ಶಾರ್ಟ್ ಸರ್ಕ್ಯೂಟೇ ಕಾರಣ, ಇದನ್ನು ಕೂಡ ಅವರು ಖಚಿತಪಡಿಸಬೇಕು. ಬಟ್ ಈಗ ಸದ್ಯಕ್ಕೆ ಬೆಂಕಿಯನ್ನು ತಹಬದಿಗೆ ತರುವಂಥ ನಿಟ್ಟಿನಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ, ಎಸ್ಪೆಷಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಯಾಕಂದರೆ ಇಂಥ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಮೊದಲನೇದಾಗಿ ಶಾರ್ಟ್ ಸರ್ಕ್ಯೂಟ್ ಆದರೆ ಅಲ್ಲಿರುವಂಥ ಐಟಮ್ಸ್ಗಳು ಈ ಬ್ಯಾಟ್ರಿಗಳನ್ನ ಹೊಂದಿರೋದ್ರಿಂದ ತತ್ಕ್ಷಣಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ಆ್ಯಂಡ್ ಅಕ್ಕಪಕ್ಕ ಕೂಡ ಇನ್ಫ್ಯಾಕ್ಟ್ ಆ ಪ್ರದೇಶ ಹೆಚ್ಚಾಗಿ ಈ ಹಾರ್ಡ್ವೇರ್ ಐಟಮ್ಸ್ಗಳನ್ನ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಈಗ ಬೆಂಕಿಯಲ್ಲಿ ವ್ಯಾಪಿಸ್ಬಿಡುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ ಆ ಅಂಗಡಿಯ ಮಾಲೀಕರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.